ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ನೋಡು ಕಾವ್ಯ, ಇವನ್ ಬುದ್ಧಿನ ನೋಡು. ರಶ್ಮಿ ಜಾಗದಲ್ಲಿ ನೀನಿದ್ದಿದ್ರೆ ನಿನ್ನನ್ನು ಹೊಡಿತಿದ್ದ ಅಲ್ವಾ ಅಂತಾನೆ ಭರತ್. ಇಲ್ಲ ಕಾವ್ಯ, ಇಲ್ಲ ಅಂತಾನೆ ಮಹಾದೇವ. ಖಂಡಿತ ಹೊಡಿತಿದ್ದ. ಕಾವ್ಯನ ಪಾರ್ಟಿಗೆ ಕರ್ಕೊಂಡು ಬಂದೆ ಒಂದೇ ಕಾರಣಕ್ಕೆ ನೀನು ಇಷ್ಟು ಕೀಳ್ಮಟ್ಟಕ್ಕೆ ಇಳಿತೀಯ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಕಾವ್ಯ ನಿನ್ನ ಮೇಲೆ ಇವನು ಇಷ್ಟೊಂದು ಸಂಶಯ ಪಡ್ತಾನೆ ಅಂತ ಅಂದ್ಕೊಂಡಿರಲಿಲ್ಲ ಅಂತ ಭರತ್ ಹೇಳುವಾಗ ಮುಚ್ಚ ಬಾಯ ಅಂತಾನೆ ಮಹಾದೇವ ಸಾಕು, ಸುಮ್ಮನೆ ನಿಂತ್ಕೊ ಅಂತಾಳೆ ಕಾವ್ಯ. ನಿನ್ನ ಕ್ಯಾರೆಕ್ಟರ್ ಬಗ್ಗೆ ಇವನಿಗೆ ನಂಬಿಕೆನೇ ಇಲ್ವಲ್ಲ ಕಾವ್ಯ ಅಂತಾನೆ ಭರತ್. ಅವಳು ತಾವ ಏನೆಲ್ಲ ಮಾತಾಡ್ತೀಯಾ, ನನ್ನ ತಾವ ಮಾತಾಡಲ್ಲ ಅಂತಾನೆ ಮಹಾದೇವ ಭರತ್ ಹೇಳ್ತಿರೋದು ನಿಜನಾ? ನೀನು ನನ್ನ ಮೇಲೆ ಸಂಶಯ ಪಡ್ತಿದ್ಯಾ ಅಂತಾಳೆ ಕಾವ್ಯ. ಇಲ್ಲ ಕಾವ್ಯ, ನಿನ್ನ ಮೇಲೆ ಸಂಶಯ ಪಡ್ತಿಲ್ಲ. ನಾನು ಸ್ಟೇಷನ್ನಲ್ಲಿದ್ದಾಗ ಭರತ್ ಫೋನ್ ಮಾಡಿ ಏನೇನೋ ಮಾತಾಡ್ದ, ನಿನಗೆ ಏನಾಯಿತು ಏನೋ ಅಂತ ಓಡೋಡಿ ಬಂದುಬಿಟ್ಟೆ ಅಷ್ಟೇ ಅಂತಾನೆ ಮಹಾದೇವ. ಸ್ಟೇಷನ್ಗೆ ನಾನು ಕಾಲ್ ಮಾಡಿದ್ದು ನಿಜ, ಮಹಾದೇವನ ಇನ್ನೂ ಬಿಟ್ಟು ಕಳಿಸ್ದಿರೋ ಇಲ್ವೋ ಅಂತ ಕೇಳೋದಕ್ಕೆ. ಆಗ ಇವನು ಅಲ್ಲೇ ಇದ್ದ ಅಂತ ಕಾವ್ಯನ ನಾನು ಪಾರ್ಟಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದೆ ಅಷ್ಟೇ. ಅದು ಬಿಟ್ಟರೆ ಬೇರೇನೂ ಮಾತೇ ಆಡಲಿಲ್ಲ ಅಂತಾನೆ ಭರತ್. ಏಯ್, ಸುಳ್ಳು ಬೊಗಳುತ್ತೀಯನ್ಲ ಅಂತಾನೆ ಮಹಾದೇವ ನನ್ನ ಕಣ್ಣಲ್ಲಿ ನೀನು ಇನ್ನೂ ಕೀಳಾಗ್ತೀಯಾ, ಥೂ ಅಂತಾಳೆ ಕಾವ್ಯ ಒಸಿ ನನ್ನ ಮಾತು ಕೇಳು. ನಾನು ಮಾಡಿದ್ದು ನಿನಗೆ ತಪ್ಪು ಅನಿಸ್ಬೋದು, ಆದರೆ ನಿನಗೆ ನನ್ನ ಪರಿಸ್ಥಿತಿನೇ ಅರ್ಥ ಆಯ್ತಿಲ್ಲ. ಇವನಿದಾನಲ್ಲ ಈ ಭರತ್, ಇವನು ನೀನು ಅಂದ್ಕೊಂಡಷ್ಟು ಒಳ್ಳೆಯವನಲ್ಲ. ಇವನ ಅಸಲಿ ಮುಖ ನಿನಗೆ ಗೊತ್ತಿಲ್ಲ ಕಾವ್ಯ ಅಂತಾನೆ ಮಹಾದೇವ. ಬಾಯಿ ಮುಚ್ಚು ಮಹಾದೇವ, ಯಾರ ಅಸಲಿ ಮುಖ ಏನು ಅನ್ನೋದು ಇಲ್ಲಿರೋರಿಗೆ ಎಲ್ರಿಗೂ ಗೊತ್ತಾಗಿದೆ. ಫ್ರೆಂಡ್ಸ್ ಜೊತೆ ಪಾರ್ಟಿಗೆ ಬಂದಿದ್ದನ್ನು ದೊಡ್ಡ ಅಪರಾಧ ಅಂತ ನೋಡಿ ನನ್ನ ಮೇಲೆ ಸಂಶಯಪಟ್ಟು ಇಲ್ಲಿ ಬಂದು ರೌಡಿಗಿರಿ ಮಾಡ್ತಿದ್ಯಾ, ಥೂ ನಾಚಿಕೆ ಆಗಬೇಕು. ನಿನ್ನ ಮುಖ ನೋಡೋಕ್ಕೂ ಅಸಹ್ಯ ಆಗ್ತಿದೆ ಅಂತಾಳೆ ಕಾವ್ಯ. ನಾನು ನಿನ್ನ ಮೇಲೆ ಸಂಶಯ ಪಟ್ಟಿಲ್ಲ ಕಾವ್ಯ, ನಿನ್ನ ದಮ್ಮಯ್ಯ ಅಂತೀನಿ, ನನ್ನ ಮಾತು ಕೇಳು. ಇವನು ಫೋನ್ ಮಾಡಿ ಏನೇನೋ ಹೇಳ್ದ, ನೀವಿಬ್ಬರು ಕಾವ್ಯ ಇವನು ಏನೇನೋ ಹೇಳಿ ನನ್ನ ತಲೆ ಕೆಡಿಸ್ದ ಅಂತಾನೆ ಮಹಾದೇವ. ನಿನ್ನ ತಲೆ ಯಾವಾಗ ತಾನೇ ಸರಿಯಾಗಿರುತ್ತೆ? ಸೂಟ್ ಬೂಟ್ ಹಾಕ್ಕೊಂಡ್ಬಿಟ್ರೆ ಮನುಷ್ಯನ ಗುಣ ಬದಲಾಗೋದಿಲ್ಲ, ಅದರಲ್ಲೂ ನಿನ್ನ ಕೊಳಕ್ ಬುದ್ಧಿ ಅಂತೂ ಬದಲಾಗೋದೇ ಇಲ್ಲ ಅಂತಾಳೆ ಕಾವ್ಯ. ಸಮಾಧಾನ ಮಾಡ್ಕೋ ಕಾವ್ಯ, ಇವನಿಗೆ ನಮ್ಮ ಗೆಳೆತನದ ಬಗ್ಗೆ ಅರ್ಥ ಆಗಿಲ್ಲ. ಒಂದು ಗಂಡು ಹೆಣ್ಣು ಸ್ನೇಹಿತರಾಗಿರ್ಬೋದು ಅಂತ ಇವನಿಗೆ ಗೊತ್ತೇ ಇಲ್ಲ. ಮಹಾದೇವ, ನೀನು ಪೊಸೆಸಿವ್ ಆಗೋದು ತಪ್ಪಲ್ಲ, ಆದರೆ ಅದು ಇಷ್ಟೊಂದು ವಿಕೃತವಾಗಿರಬಾರ್ದು. ನಾನು ಕಾವ್ಯನ ಪಾರ್ಟಿಗೆ ಕರ್ಕೊಂಡು ಬಂದಿದ್ದು ಅವಳ ಸೇಫ್ಟಿಗೋಸ್ಕರ, ನಾನು ಅವಳ ಫ್ರೆಂಡು ಅನ್ನೋ ಕಾಳಜಿಗೋಸ್ಕರ. ಸಹಾಯ ಮಾಡಿದ ವ್ಯಕ್ತಿಗೆ ನೀನು ಈ ರೀತಿ ಬಹುಮಾನ ಕೊಡ್ಬೋದಾ ಅಂತಾನೆ ಭರತ್. ಏಯ್ ಉಸಿರುವಳ್ಳಿ ನನ್ನ ಮಗನೇ ಅಂತಾನೆ ಮಹಾದೇವ. ಆಗ ಎಲ್ಲರೂ ಮಹಾದೇವಂಗೆ ಏಯ್ ಅಂತಾರೆ. ಇರಲಿ, ಇವನು ನಮ್ಮ ಕಾವ್ಯ ಗಣ ಕಂಡ್ರು, ಗೊತ್ತಿಲ್ಲದೆ ತಪ್ಪು ಮಾಡಿದ್ದಾನೆ, ಹಾಗಂತ ನಾವು ಅವನಿಗೆ ಶಿಕ್ಷೆ ಕೊಡೋಕ್ಕಾಗುತ್ತಾ? ಬಂದಿರೋ ಅತಿಥಿಗಳಿಗೆ ನಾವು ಅವಮಾನ ಮಾಡಬಾರ್ದು ಕಣೋ. ಇವತ್ತು ಈ ಗಲಾಟೆಯಿಂದ ನಮ್ಮ ಫ್ರೆಂಡ್ ಕಾವ್ಯ ತಲೆ ತೆಗೆಸೋ ಹಾಗಾಯಿತು. ಅದು ನನಗೂ ನೋವು ಕೊಡ್ತಿದೆ. ಅವನು ಸಾರಿ ಕೇಳೋದು ಬೇಡ, ಅವನು ಇಲ್ಲಿಂದ ಹೋದರೆ ಸಾಕು ಅಂತಾನೆ ಭರತ್. ಗುಣ ಅಂದರೆ ಇದು ಮಹಾದೇವ, ನಿನಗೆ ಮರ್ಯಾದೆ ಕೊಟ್ಟವರಿಗೆ ನೀನು ಹೊಡಿತಿದ್ಯಾ? ಭರತ್ ಸಂಸ್ಕಾರ ಎಲ್ಲಿ, ನಿನ್ನ ಸಂಸ್ಕಾರ ಎಲ್ಲಿ? ನೀನು ಇಲ್ಲಿಗೆ ಬಂದಿರೋದೇ ನನಗೆ ಅವಮಾನ ಮಾಡೋದಕ್ಕೆ. ನನ್ನ ಕ್ಯಾರೆಕ್ಟರ್ ಬಗ್ಗೆ ಸಂಶಯಪಟ್ಟು ನನ್ನನ್ನೇ ಸಾಯಿಸಿಬಿಟ್ಟೆ ನೀನು. ನನಗೆ ನಿನ್ನ ಮುಖ ನೋಡೋದಕ್ಕೂ ಅಸಹ್ಯ ಆಗ್ತಿದೆ. ನನ್ನ ಕಣ್ಮುಂದೆ ಇರಬೇಡ, ತೊಲಗಿಲ್ಲಿಂದ ಅಂತಾಳೆ ಕಾವ್ಯ. ನಾನು ನಿನ್ನ ಪಾರ್ಟಿಯಿಂದ ಕರ್ಕೊಂಡು ಹೋಗೋಕೆ ಬಂದೆ, ಇವನ ಮಾತನ್ನು ನಂಬೇಡ ಅಂತಾನೆ ಮಹಾದೇವ. ಹೋಗು ಇಲ್ಲಿಂದ ಮಹಾದೇವ, ಇನ್ನು ಒಂದು ಮಾತಾಡಿದ್ರು ನಾನೇ ಏನಾದರೂ ಮಾಡ್ಕೊಂಡು ಬಿಡ್ತೀನಿ ಅಷ್ಟೇ. ಹೋಗು ಇಲ್ಲಿಂದ, ಹೋಗು ಅಂದರೆ ಹೋಗು, ಐ ಸೇ ಗೆಟ್ ಔಟ್ ಅಂತಾಳೆ ಕಾವ್ಯ. ಆಗ ಮಹಾದೇವ ಬೇಜಾರಿಂದ ಅಲ್ಲಿಂದ ಬರ್ತಾನೆ. ಕಾವ್ಯ, ಅಳಬೇಡ. ಕೆಲವೊಮ್ಮೆ ಜೀವನದಲ್ಲಿ ನಾವು ನಂಬಿರೋರೆ ನಮಗೆ ಇಂಥ ನೋವು ಕೊಡ್ತಾರೆ, ಪ್ಲೀಸ್ ಅಳಬೇಡ. ನೀನು ಹತ್ರ ನನ್ನ ಕೈಲಿ ನೋಡೋಕ್ಕಾಗಲ್ಲ ಕಾವ್ಯ, ಪ್ಲೀಸ್ ಅಳಬೇಡ ಅಂತಾನೆ ಭರತ್. ಈಚೆ ಮಹಾದೇವ ಕಾರ್ ಹತ್ರ ಬಂದು ನಿಂತ್ಕೋತಾನೆ. ಕಾವ್ಯ, ಸಾರಿ ಕಣೆ, ನಿನ್ನ ಗಂಡ ಇಂಥವನು ಅಂತ ನಮಗೆ ಗೊತ್ತಿರಲಿಲ್ಲ. ಇಂಥವನ ಜೊತೆ ಸಂಸಾರ ಹೇಗೆ ಮಾಡ್ತಿದ್ಯಾ? ಭರತ್ ನೋಡು, ಅಷ್ಟೇರು ತಿಂದರೂ ನಿನ್ನ ಯೋಚನೆಯಲ್ಲೇ ಇದ್ದಾನೆ, ಪ್ಲೀಸ್ ಒಂದ್ಸಲ ಮಾತಾಡು ಅಂತಾಳೆ ರಶ್ಮಿ. ನನ್ನ ಕೈಲಿ ಇಲ್ಲಿರೋಕ್ಕೆ ಆಗ್ತಿಲ್ಲ, ನಾನು ಇಲ್ಲಿಂದ ಹೊರಡ್ತೀನಿ, ಐ ಆಮ್ ಸಾರಿ ಅಂತ ಕಾವ್ಯ ಹೊರಡುವಾಗ, ಕಾವ್ಯ ಪ್ಲೀಸ್, ಈ ಸ್ಥಿತಿಲಿ ನೀನು ಒಬ್ಬಳೇ ಹೋಗೋದು ಸರಿ ಇಲ್ಲ, ಬಾ ನಾನು ನಿನ್ನ ಜೊತೆ ಮನೆಗೆ ಡ್ರಾಪ್ ಮಾಡ್ತೀನಿ ಅಂತಾನೆ ಭರತ್. ಬೇಡ ಭರತ್, ನನ್ನಿಂದ ನೀನು ತುಂಬಾ ನೋವು ಅನುಭವಿಸ್ಬಿಟ್ಟಿದ್ಯಾ, ನಾನು ಹೊರಗಡೆ ಯಾವುದಾದ್ರೂ ಆಟೋ ಕ್ಯಾಬೋ ಬುಕ್ ಮಾಡ್ಕೊಂಡು ಹೋಗ್ತೀನಿ ಅಂತಾಳೆ ಕಾವ್ಯ. ನೋಡು ಕಾವ್ಯ, ನೀನೀಗ ಒಬ್ಬಳೇ ಆಟೋದಲ್ಲಿ ಮನೆಗೆ ಹೋದರೆ ಆ ಮಹಾದೇವ ನಿನ್ನ ಮೇಲೆ ಮಾಡಿರೋ ಕೀಳು ಮಟ್ಟದ ಸಂಶಯ ನೀನೇ ಒಪ್ಕೊಂಡಂಗಾಗುತ್ತೆ. ನಮ್ಮಿಬ್ಬರ ಮಧ್ಯೆ ಇರೋದು ಶುದ್ಧ ಸ್ನೇಹ ಅಂತ ನಿನಗೂ ಗೊತ್ತು, ನನಗೂ ಗೊತ್ತು. ಹೀಗಿರುವಾಗ ನಾವು ಯಾಕೆ ಯಾರಿಗೂ ಹೆದರ್ಕೋಬೇಕು? ನಿನ್ನನ್ನು ಮನೆಗೆ ಬಿಡೋ ಕರ್ತವ್ಯ ನಂದು, ಪ್ಲೀಸ್ ಬೇಡ ಅನ್ಬೇಡ, ಬಾ ಅಂತ ಭರತ್ ಕಾವ್ಯನ ಕರ್ಕೊಂಡು ಬರ್ತಾನೆ. ಆಗ ಮಹಾದೇವ ಅವರಿಬ್ಬರು ಬರ್ತಾ ಇರೋದನ್ನು ನೋಡ್ತಾನೆ. ಈಚೆ ರಾಮ್, ಪ್ರೇಮ ಸಾಕು ಅನಿಸುತ್ತೆ ಅಂತಾನೆ. ಸುಮ್ಮನೆ ಕೂತ್ಕೋ, ನಾನು ಹೇಳೋ ತನಕ ಹೇಳ್ಬಾರ್ದು ಅಂತಾಳೆ ಪ್ರೇಮ ಸಾಕು ಅಂತಾನೆ ರಾಮ್. ಸುಮ್ಮನೆ ಕೂತ್ರೆ ಸರಿ, ಈ ಮನೆ ಡಾಕ್ಟ್ರು ನಾನು ಅಂತಾಳೆ ಪ್ರೇಮ ಆಗ್ತಿಲ್ಲ ಅಂತ ಅವಳು ಸೊಂಟನ ಹಿಡ್ಕೋತಾನೆ ರಾಮ್. ಆಗ ಪ್ರೇಮ ಖುಷಿಯಿಂದ ನಾಚ್ಕೋತಾಳೆ. ಆಗ ರಾಮ್ ಪಟ್ಟ ಕೈಯನ್ನು ವಾಪಸ್ ತಗೊಂಡು, ಪ್ರೇಮ ಯಪ್ಪ ಆಗ್ತಿಲ್ಲ, ಉಸಿರಾಡೋಕೆ ಆಗ್ತಿಲ್ಲ ಅಂತ ಮುಸ್ಕನ್ನು ಬಿಸಾಕ್ತಾನೆ ರಾಮ್. ಇವಾಗ ಹೇಗಿದೆ ಸೀನ್
ಸೀನ್ ಕಡಿಮೆ ಆಗಿದೆ ಅಲ್ವಾ ಅಂತಾಳೆ ಪ್ರೇಮ. ಇನ್ನೊಂದು ಸ್ವಲ್ಪ ಹೊತ್ತು ಹಬೆ ತಗೊಂಡಿದ್ರೆ ನಾನೇ ಹೊಗೆ ಹಾಕ್ಸ್ಕೊತಿದ್ದೆ ಅಬ್ಬಾ ಅಂತಾನೆ ರಾಮ್. ಆಗ ಮತ್ತೆ ಸೀನ್ ತಾನೆ ರಾಮ್. ನೋಡಿದ್ಯಾ ಮತ್ತೆ ಸೀನ್ ಬಂತು ಅಂತಾಳೆ ಪ್ರೇಮ. ಇಲ್ಲ ಪ್ರೇಮ, ಹಬೆ ತಗೊಂಡಿದ್ದಕ್ಕೆ ಮೂಗಿಗೆ ಕಚ್ಕುಳಿ ಕೊಟ್ಟಂಗೆ ಮಾಡ್ತಿದೆ ಅಂತಾನೆ ರಾಮ್. ಇನ್ನೂ ಸ್ವಲ್ಪ ಹೊತ್ತು ಹಬೆ ತಗೊಂಡಿದ್ರೆ ಒಳಗಿರೋ ಧೂಳೆಲ್ಲ ಆಚೆ ಬರೋದು ಅಂತಾಳೆ ಪ್ರೇಮ. ನಾನೀಗ ಕಂಪ್ಲೀಟಾಗಿ ಹುಷಾರಾಗಿದ್ದೀನಿ. ಈ ಡಾಕ್ಟರ್ಗೆ ಕಾಟ ಕೊಡ್ತಿದ್ಯಲ್ಲ, ಸಾಮಾನ್ಯಳಲ್ಲ ನೀನು ಅಂತಾನೆ ರಾಮ್. ನಂತರ ಪ್ರೇಮ ಬಿಸಿ ನೀರು ಬಟ್ಟೆಯಿಂದ ಅವನ ಮುಖನೆಲ್ಲ ಒರೆಸ್ತಾಳೆ. ಪ್ರೇಮ ಹಾಗೆ ಒಬ್ರನ್ನೊಬ್ರು ನೋಡ್ತಾ ಕಳೆದು ಹೋಗ್ತಾರೆ. ಈಚೆ ಕಾವ್ಯ ಭರತ್ ಜೊತೆ ಹೋಗುವಾಗ ಕಾವ್ಯ ಒಂದೇ ಒಂದು ಕಿತ್ತ, ನನ್ನ ಮಾತು ಕೇಳು, ನಾನು ನಿನ್ನ ಮನೆಗೆ ಕರ್ಕೊಂಡು ಹೋಗ್ತೀನಿ, ನೀನು ನನ್ನ ಜೊತೆ ಬಾ ಅಂತಾನೆ ಮಹಾದೇವ. ಕಾರ್ ಹತ್ರ ಹೋದ ಭರತ್, ಸಾರಿ ಕಾವ್ಯ, ನಾನಿನ್ನ ಮನೆಗೆ ಕರ್ಕೊಂಡು ಹೋಗೋಕ್ಕಾಗಲ್ಲ, ನನ್ನ ಕಾರ್ ಟೈರ್ನ ಯಾರೋ ಪಂಕ್ಚರ್ ಮಾಡಿದ್ದಾರೆ ನೋಡಲ್ಲಿ ಅಂತಾನೆ. ಮಹಾದೇವ, ಕೇಳೋಕೆ ಬೇಜಾರಾಗುತ್ತೆ, ಆದರೆ ಒಂದು ಮಾತು, ಅವತ್ತು ನನ್ನ ಪೊಲೀಸ್ ಜೀಪನ್ನು ಪಂಕ್ಚರ್ ಮಾಡಿದ್ದು ನೀನೇ ಅಂತ ಗೊತ್ತು. ಈಗ ನನ್ನ ಕಾರನ್ನು ನೀನೇ ಪಂಕ್ಚರ್ ಮಾಡಿದ್ಯಾ ಹೇಗೆ? ನಾವಿಬ್ರು ಒಟ್ಟಿಗೆ ಹೋಗೋದು ಮಹಾದೇವನಿಗೆ ಇಷ್ಟ ಇಲ್ಲ ಅನ್ಸುತ್ತೆ ಕಾವ್ಯ ಅಂತಾನೆ ಭರತ್. ನೀನು ಮನುಷ್ಯನೇ ಅಲ್ಲ, ಛೀ ಅಂತಾಳೆ ಕಾವ್ಯ. ಅಯ್ಯೋ ದೇವ್ರೆ, ಇವನು ಏನು ಹೇಳಿದ್ರು ನಂಬ್ತೀಯಲ್ಲ ನೀನು ಅಂತಾನೆ ಮಹಾದೇವ. ಭರತ್ ಹೇಳ್ತಿರೋದು ನಿಜ ಅಲ್ವಾ, ನೀನೇ ತಾನೇ ಇದನ್ನು ಮಾಡಿರೋದು ಅಂತಾಳೆ ಕಾವ್ಯ. ದೇವ್ರಾಣೆಗೂ ಇಲ್ಲ ಕಾವ್ಯ, ನಾನು ಅವಕಾಶ ಅವನ ಕಾರ್ ತಾವನೇ ಹೋಗಿಲ್ಲ ಅಂತಾನೆ ಮಹಾದೇವ. ಸಾಕು ಮಹಾದೇವ, ನಾನಿನ್ನ ನಂಬೋದಿಲ್ಲ, ನನಗೆ ನೀನು ಬೇಡ, ನಿನ್ನ ಸಹವಾಸನೂ ಬೇಡ, ನಾನು ಆಟೋ ಮಾಡ್ಕೊಂಡು ಹೋಗ್ತೀನಿ ಅಂತ ಕಾವ್ಯ ಹೋಗ್ತಾಳೆ. ಆಗ ಭರತ್, ಲೇ ಮಹಾದೇವ, ನನ್ನ ಕಾರ್ ಟೈರ್ ಪಂಕ್ಚರ್ ಮಾಡಿದ್ದು ಯಾರು ಅಂತ ಗೊತ್ತಾ? ಅದು ನಾನೇ ಕಣ್ಲಾ. ನಿನ್ನನ್ನು ವಿಲನ್ ಮಾಡೋಕ್ಕೆ ನಾನು ಯಾವ ಲೆವೆಲಿಗೆ ಬೇಕಿದ್ರೂ ಹೋಗ್ತೀನಿ ಕಣೋ ಅಂತಾನೆ. ಏಯ್ ಅಂತ ಮಹಾದೇವ ಭರತ್ನ ಕಾಲರ್ ಪಟ್ಟಿ ಹಿಡ್ಕೋತಾನೆ. ನೀನು ನನ್ನ ಏನು ಮಾಡೋದಕ್ಕಾಗಲ್ಲ ಮಹಾದೇವ, ನೀನಿವತ್ತು ನನಗೆ ಹೊಡೆದ ಒಂದೊಂದು ಏಟಿಗೂ ಸೇಡನ್ನು ತೀರಿಸ್ಕೊಂಡಿದ್ದೀನಿ. ನೋಡಿದ್ಯಾ ಕಾವ್ಯ ಎಷ್ಟು ಸುಲಭವಾಗಿ ನನ್ನ ನಂಬಿದ್ಲು ಅಂತ? ಅವಳ ಕಣ್ಣಲ್ಲಿ ನಾನೀಗ ಹೀರೋ ಕಣೋ, ನೀನು ಝೀರೋ ಅಂತಾನೆ ಭರತ್. ಲೇ, ಸತ್ಯನ ತುಂಬ ದಿನ ಮುಚ್ಚಿಡೋಕ್ಕಾಗಲ್ಲ ಕಣ್ಲಾ. ಇವತ್ತು ಕಾವ್ಯ ನಿನ್ನ ನಂಬಿರ್ಬೋದು, ಆದರೆ ಒಂದಲ್ಲ ಒಂದಿನ ನಿನ್ನ ಉಸಿರು ಒಳ್ಳೆ ಬಣ್ಣ ಎಲ್ಲರ ಮುಂದೆ ಬಯಲಾಗ್ತದೆ, ಆವಾಗ ನೀನು ಪಾತಾಳದಲ್ಲಿರ್ತೀಯ ಅಂತಾನೆ ಮಹಾದೇವ. ನೀನೀಗ ನೋಡಿದ್ಯಲ್ಲ, ಅದು ಬರೀ ಟ್ರೇಲರು, ಮುಂದೆ ನಿನಗೆ ಸಿನಿಮಾ ತೋರಿಸ್ತೀನಿ. ಕಾವ್ಯ ಎಲ್ಲೋದ್ಲು, ಹೋಗಿ ನೋಡು ಅಂತಾನೆ ಭರತ್. ಆಗ ಮಹಾದೇವ ಕಾರ್ ತಗೊಂಡು ಅವಳು ಹಿಂದೆನೇ ಬಂದು ಕಾರ್ ನಿಲ್ಲಿಸಿ, ಕಾವ್ಯ ನಿಂತ್ಕೋ, ಒಂದೇ ಒಂದು ಸಲ ನನ್ನ ಮಾತು ಕೇಳು ಅಂತ ಅವಳು ಕೈ ಹಿಡ್ಕೊಂಡು, ಆ ಭರತ್ ನೀನು ಅಂದ್ಕೊಂಡಂಗೆ ಅಲ್ಲ ಕಾವ್ಯ ಅಂತಾನೆ. ಮೊದಲು ನೀನು ಸರಿಯಾಗು, ಆಮೇಲೆ ಬೇರೆಯವ್ರ ಕೆಟ್ಟತನದ ಬಗ್ಗೆ ಮಾತಾಡು ಅಂತಾಳೆ ಕಾವ್ಯ ನೋಡು, ಈಗ ಕೋಪ ಮಾಡ್ಕೋಬೇಡ, ಮನೆಗೆ ಹೋಗಿ ಸಮಾಧಾನವಾಗಿ ಮಾತಾಡೋಣ ಅಂತಾನೆ ಮಹಾದೇವ. ನನ್ನ ಕೈ ಬಿಡು ಮೊದಲು, ನನಗೆ ನಿನ್ನ ಜೊತೆ ಬರೋಕೆ ಇಷ್ಟ ಇಲ್ಲ, ನೀನು ಒಳ್ಳೆವ ಅನ್ನೋ ನಾಟಕ ಮನೆಯವ್ರ ಹತ್ರ ಆಡು, ನನ್ನ ಹತ್ರ ಅಲ್ಲ ಅಂತಾಳೆ ಕಾವ್ಯ. ದೇವ್ರನೆಗೂ ಹೇಳ್ತೀನಿ, ಅವನು ಕಾರ್ ಟೈರ್ನ ಪಂಕ್ಚರ್ ಮಾಡಿದ್ದು ನಾನಲ್ಲ, ಅದನ್ನು ಮಾಡಿದ್ದು ಅವನೇ ಅಂತ ನಂತವ ಒಪ್ಕೊಂಡ ಅಂತಾನೆ ಮಹಾದೇವ. ಸೆಕೆಂಡಲ್ಲಿ ಸುಳ್ಳು ಹೇಳ್ತಿದ್ಯಾ ಅಲ್ವಾ, ನಿನ್ನ ಸುಳ್ಳಿನ ಸರಮಾಲೆನ ಇಲ್ಲಿಗೆ ನಿಲ್ಲಿಸು. ಏನಂದೆ? ಭರತ್ ತನ್ನ ಕಾರನ್ನು ಪಂಕ್ಚರ್ ಮಾಡ್ಕೊಂಡ, ಇದನ್ನು ನಂಬೇಕಾ ಅಂತ. ಅಲ್ಲೇ ಬಂದಿರೋ ಆಟೋನ ಹತ್ಕೋತಾಳೆ ಕಾವ್ಯ ಆಟೋದಲ್ಲಿ ಹೋಗಬೇಡ, ಮನೆ ಮರ್ಯಾದೆ ಹೋಗ್ತದೆ ಅಂತಾನೆ ಮಹಾದೇವ. ಅಣ್ಣ ಹೊರಡಿ ಅಂತ ಕಾವ್ಯ ಆಟೋದಲ್ಲಿ ಹೋಗ್ತಾಳೆ. ಮಹಾದೇವ ಆಟೋನ ಫಾಲೋ ಮಾಡ್ಕೊಂಡು ಹೋಗ್ತಾನೆ. ಆಗ ಆಟೋ ಅರ್ಧದಲ್ಲಿ ಕಿಟ್ಟೋಗುತ್ತೆ. ಆಟೋ ಕೈ ಕಿಟ್ಟೋಯ್ತಲ್ಲ, ಬಾ ನನ್ನ ಜೊತೆ ಅಂತಾನೆ ಮಹಾದೇವ. ಆಗ ಕಾವ್ಯ ಮಹಾದೇವನ ಕಾರಿನ ಕೀನ ಬಿಸಾಕಿ, ಅದು ಸಿಕ್ಕಿದ ಮೇಲೆ ನನ್ನ ಕರಿ, ನಾನು ನಿನ್ನ ಜೊತೆ ಬರ್ತೀನಿ ಅಂತ ಹೋಗ್ತಾಳೆ. ಅಷ್ಟರಲ್ಲಿ ಕಾವ್ಯನ ಕೆಡ್ಸೋದಕ್ಕೆ ಗರುಡ ಮತ್ತು ಅವನ ಮಾವ ಬರ್ತಾರೆ. ಮಹಾದೇವ ಕಾಪಾಡು ಅಂತ ಕೂಗ್ತಾಳೆ ಕಾವ್ಯ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.